ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾಡಿ ತೋರಿಸ್ತಿರುವ ರೆಸಿಪಿ ಬೆಂಡೆಕಾಯಿ ಪಲ್ಯ. ಸರಳವಾಗಿ ಮನೆಯಲ್ಲಿರುವ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಗ್ರೇವಿ ಬೇರೆ ಪಲ್ಯ ಬೇರೆ ಹಾಗಾಗಿ ಸರಳವಾಗಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಬೆಂಡೆಕಾಯಿಗಳನ್ನು ತೊಳ್ಕೊಂಡು ಬಟ್ಟೆಯಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ. ಈ ಬೆಂಡೆಕಾಯಿನಿಷ್ಟು ಫ್ರೈ ಮಾಡ್ಕೊತೀನಿ. ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ತೀನಿ. ಈ ರೀತಿಯಾಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಇದನ್ನ ಒಗ್ಗರಣೆ ಹಾಕ್ತೀನಿ. ಪಕ್ಕದಲ್ಲಿ ಫ್ಯಾನ್ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವು, ಇದನ್ನು ಫ್ರೈ ಮಾಡ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಈ ಬೆಂಡೆಕಾಯನ್ನು ಅದಕ್ಕೆ ಸೇರಿಸ್ತೀನಿ. ಇದಕ್ಕೆ ಖಾರದ ಪೌಡ್ರು, ಅರಿಶಿನ ಪುಡಿ, ಟೇಸ್ಟಿಗೆ ಉಪ್ಪು, ಗುರಳ್ ಪೌಡ್ರ್ ಹಾಕೋದ್ರಿಂದ ಪಲ್ಯಗಳು ಟೇಸ್ಟ್ ಆಗ್ತವೆ. ಹಾಗಾಗಿ ನಾನು ಎಲ್ಲ ಪಲ್ಯಗಳಿಗೂ ಗುರಳ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡೋಣ. ಈಗ ಈ ಪಲ್ಯ ಜಾಸ್ತಿ ಉಪ್ಪು ಹಿಡಿಯಲ್ಲ, ಹಾಗಾಗಿ ಸ್ವಲ್ಪ ಉಪ್ಪನ್ನು ನಾವು ಇದಕ್ಕೆ ಯೂಸ್ ಮಾಡ್ಕೋಬೇಕು. ಉಪ್ಪು, ಖಾರ ಪುಡಿ ಇದೇನು ಹಾಕಿದ್ದೀವಲ್ಲ, ಗುರಳ್ ಪೌಡ್ರು, ಇದೆಲ್ಲ ಸರಿಯಾಗಿ ಸೇರಿಕೊಳ್ಳಿ ಅಂತ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ಜಾಸ್ತಿ ಬೇಡ. ಗ್ರೇವಿಗೆ ಆದರೆ, ಬೆಂಡೆಕಾಯಿ ಗ್ರೇವಿಗಾದರೆ ನಾವು ಜಾಸ್ತಿ ನೀರು ಹಾಕ್ತೀವಿ. ಅದಕ್ಕೆ ಹುಣಸೆ ರಸ ಎಲ್ಲನೂ ಹಾಕ್ತೀವಲ್ಲ, ಹಾಗಾಗಿ ಗ್ರೇವಿಗಾದರೆ ಹಾಕ್ತೀವಿ. ಪಲ್ಯಗಾದರೆ ಸ್ವಲ್ಪ ನೀರಾದರೆ ಸಾಕು. ಸ್ಲಿಮ್ ಉರಿಯಲ್ಲಿ ಇದನ್ನು ಒಂದು 4 ಮಿನಿಟ್ಸು ಬೇಯಿಸಿದರೆ ಸಾಕು. ಮೇಲೆ ಮುಚ್ಚಿಬಿಡೋಣ. ನೀವು ಮನೆಯಲ್ಲೇ ಸಿಗೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಸರಳವಾಗಿ ಬೆಂಡೆಕಾಯಿ ಪಲ್ಯವನ್ನು ಮಾಡಿದರೆ ಮಕ್ಕಳು ಕೂಡ ಚಪಾತಿಗೆ, ರೊಟ್ಟಿಗೆ ಹಚ್ಕೊಂಡು ತಿಂತಾರೆ. 4 ನಿಮಿಷ ಇದನ್ನ ಸ್ಲಿಮ್ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಈಸಿಯಾಗಿ ನಾವು ಲೋಳೆ ಇಲ್ದಂಗೆ, ಅಂಟು ಇಲ್ದಂಗೆ ಬೆಂಡೆಕಾಯಿ ಪಲ್ಯನ ಈಸಿಯಾಗಿ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.